ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಬೇಳೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಮೊಸರು ದಾಲನ್ನ ಚೆನ್ನಾಗಿ ತೊಳೆದಿದ್ದೀನಿ. ಅದಕ್ಕೆ 3 ಟೊಮೊಟೊನ ಸೇರಿಸಿದ್ದೀನಿ. 3 ವಿಜಲ್ ಮಾಡ್ತಾ ಇದ್ದೀನಿ. 3 ವಿಜಲ್ ಇಲ್ಲ 4 ವಿಜಲ್ ಮಾಡ್ಕೋಬೋದು. ಆಮೇಲೆ ವಿಜಲ್ ತಣ್ಣಗಾದಮೇಲೆ ಬೇಳೆ ನೋಡಿ ಈ ರೀತಿ ಬೆಂದಿರುತ್ತೆ. ಚೆನ್ನಾಗಿ ಬೇಯಬೇಕು. ನೀರನ್ನ ಬಸ್ದು ಬೇಳೆನ ಚೆನ್ನಾಗಿ ಮಸ್ಕೋಬೇಕು. ಬೇಳೆನ ಮಸ್ಕೊಂಡು ಒಂದು ಪಾತ್ರೆಗೆ ನೀರೇನು ಬಸ್ತಿದ್ದೀವಲ್ಲ ಆ ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಜೀರಿಗೆ, ಸಾಸಿವೆ ಹಾಕಿ ಆಮೇಲೆ ಕುಟ್ಟಿರೋ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಕುಟ್ಟಿ ಹಾಕಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕಿ ಅದೆಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಎಲ್ಲ ಬೇಳೆಯಲ್ಲಿ ಅದನ್ನು ಹಾಕಿ ಸುರಿದ್ಬಿಡಬೇಕು. ಸುರಿದ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿಬಿಟ್ರೆ ರುಚಿಯಾದ ಸಿಂಪಲ್ಲಾದ ಬೇಳೆ ಸಾರು ರೆಡಿ ಆಗುತ್ತೆ. ಅಡುಗೆ ಬರದೇ ಇರೋರು ಸಹ ಈ ಬೇಳೆ ಸಾರನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಸಿಂಪಲ್ಲಾಗಿರುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ತೊಳೆದು ಅದು ಏನು ಬೇಳೆ ಬಸ್ತಿಟ್ಟಿರ್ತೀವಲ್ಲ ಆ ನೀರನ್ನು ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಎಲ್ಲ ತೊಳೆದು ಹಾಕೊಂಡ್ಬಿಡ್ಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸ್ವಲ್ಪ ಕುದಿ ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು 5ರಿಂದ 10 ನಿಮಿಷ ಬೇಯಿಸಿಬಿಟ್ರೆ ರುಚಿಯಾದ ಬೇಳೆ ಸಾರು ನೋಡಿ ಯಾವ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.